ನಾನು ನಿಮ್ಗೋಸ್ಕರ ಅಡಿಗೆ ಮಾಡಿದ್ದೀನಿ, ಬಂದು ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ ಅರ್ಚನಾ, ನಾವು ಹೋಗ್ತಾ ದಾರಿಯಲ್ಲೆಲ್ಲಾದ್ರೂ ಊಟ ಮಾಡ್ಕೊಂಡು ಹೋಗ್ತೀವಿ, ನೀನು ಊಟ ಮಾಡಿ ಮಲ್ಕೋ. ಸರಿ, ಜೋಪಾನವಾಗಿ ಹೋಗಿ ಬನ್ನಿ. ಸರಿ. ತಗೋ ಬಾನು. ಏನಕ್ಕ, ಅಣ್ಣ ಈಗ ಬರೋದಿಲ್ವಂತ? ಕಾರ್ ತರೋದಕ್ಕೆ ಚಾಮರಾಜನಗರಕ್ಕೆ ಹೋಗ್ತಿದಾರಂತೆ, ನಾಳೆ ಬೆಳಗ್ಗೆ ಬರ್ತೀನಿ ಅಂತಂದ್ರು. ಅಕ್ಕ, ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಳಲ್ಲ ಅಲ್ವಾ? ಏನ್ ಕೇಳು ಬಾನು. ಸಂಜೆ ನಿಮ್ಮಮ್ಮನೂ ಅದಕ್ಕೇನೋ ಬಂದಿದ್ರಲ್ಲ, ಆಗ ನಿಮ್ಮಮ್ಮ ಗಾಬರಿಯಿಂದ ಒಳಗಡೆ ಕರ್ಕೊಂಬಂದು ಏನೇನೋ ಮಾತಾಡ್ತಾ ಇದ್ರು. ನೀವು ಕೂಡ ಏನೇನೋ ಮಾತಾಡಿ ಅವ್ರನ್ನ ಸಮಾಧಾನ ಮಾಡಿ ಕಳ್ಸಿದ್ರಿ. ಆಗ್ಲಿಂದ ನಿಮ್ಮ ಮುಖದಲ್ಲಿ ಏನೋ ಗೊಂದಲ ಕಾಣಿಸ್ತಾ ಇದೆ. ಅಣ್ಣನ ಫೋನ್ ಬಂದ್ಮೇಲಂತೂ ನಿಮ್ಮ ಮುಖದಲ್ಲಿ ಇದ್ದಿದ್ದ ಗೊಂದಲ ಇನ್ನೂ ಹೆಚ್ಚಾಗಿದೆ. ಏನಾದ್ರೂ ಸಮಸ್ಯೆನಾ? ಇಲ್ಲ ಭಾನು, ಅದೆಲ್ಲ ಏನೂ ಇಲ್ಲ. ನಾನು ಯಾವಾಗ್ಲೂ ಇದ್ದಾಗೆ ಇದ್ದೀನಿ. ನನಗ್ ಗೊತ್ತಾಗೋದಿಲ್ವಾ ಅಕ್ಕ? ನೀವೀ ಒಟ್ಟಾರಕ್ಕೆ ಬಂದಾಗ್ಲಿಂದನೂ ನಾನು ನಿಮ್ಮನ್ನು ನೋಡ್ತಾನೆ ಇದ್ದೀನಿ. ನಿಮ್ಮ ಮುಖದಲ್ಲಾಗೋ ಪ್ರತಿಯೊಂದು ಬದಲಾವಣೆಗೂ ಏನರ್ಥ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಮನಸ್ಸಲ್ಲಿ ಏನೋ ನೋವಿದೆ. ಮನಸ್ಸಲ್ಲಿರೋ ನೋವನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಅದೇನು ಅಂತ ಹೇಳಿ ಅಕ್ಕ. ಚಿಚೆ, ಹಾಗೆಲ್ಲ ಏನೂ ಇಲ್ಲ ಬಾನು, ನೀನೇ ಏನೇನೋ ಕಲ್ಪನೆ ಮಾಡ್ಕೊಳ್ತಿದ್ಯಾ. ಹಾಗಾದ್ರೆ ನೀವು ನನ್ನ ಬೇರೆಯವಳ ಥರ ನೋಡ್ತಾ ಇದ್ದೀರಾ ಅಲ್ವಾ? ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಳು ಅಂತ ಅನ್ಕೊಂಡಿಲ್ಲ. ನನ್ನನ್ನ ನಿಮ್ಮ ತಂಗಿ ಅಂತ ಅನ್ಕೊಂಡಿದ್ದಿದ್ರೆ ಈ ರೀತಿ ವಿಷಯನ ಮುಚ್ಚಿಡ್ತಾ ಇರ್ಲಿಲ್ಲ. ನಮ್ಮ ಬಂಧು ಬಳಗನೆಲ್ಲ ಬಿಟ್ಟು, ನಮ್ಮ ಮನೆ ಬಿಟ್ಟು, ಊರು ಬಿಟ್ಟು ಓಡ್ ಬಂದವಳು ನಾನು. ಈಗ ನನಗೆ ನನ್ನವರು ಅಂತ ಇರೋರು ನೀವೊಬ್ಬರೇ ಅಕ್ಕ. ಅದಕ್ಕೆ ತಾನೆ ನನಗೂ ನನ್ನ ಗಂಡನಿಗೂ ಏನಾದರೂ ಜಗಳ ನಡೆದ್ರೆ ಓಡ್ ಬಂದು ನಿಮ್ಮ ಹತ್ರ ಎಲ್ಲ ವಿಷಯನೂ ಹೇಳ್ತೀನಿ. ಆ ಪ್ರೀತಿಯಿಂದಾನೆ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಏನು ನಡೀತು ಅಂತ. ಹೇಳೋದಕ್ಕಿಷ್ಟ ಇಲ್ಲ ಅಂದರೆ ಹೇಳಬೇಡಿ ಬಿಡಿ, ಪರವಾಗಿಲ್ಲ. ನಾನು ಹೀಗೆ ಕೇಳಿದ್ದನ್ನ ತಪ್ಪಾಗಿ ತಿಳ್ಕೊಬೇಡಿ. ಸರಿ ಅಕ್ಕ, ನಾನಿನ್ನು ಬರ್ತೀನಿ. ನಿಂತ್ಕೋ ಬಾನು. ಎಂಥ ಮಾತು ಹೇಳ್ಬಿಟ್ಟೆ ನೀನು. ಇನ್ ಮುಂದೆನೂ ನಿನ್ನ ಹತ್ರ ಏನೂ ಮುಚ್ಚಿಡಕ್ಕಾಗಲ್ಲ. ಹೌದು, ನನ್ನ ಮನಸ್ಸಲ್ಲಿ ಏನೋ ಗೊಂದಲ ಇದೆ. ಏನಕ್ಕ ಅದು? ಅದನ್ನ ಹೇಗೆ ಹೇಳ್ಬೇಕು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ನನ್ಗೆ ಹೇಳ್ಬೋದು ಅಕ್ಕ. ಹಾಗಲ್ಲ ಬಾನು, ನಾನು ಯಾರ ಹತ್ರ ಹೇಳಕ್ ಹೋಗ್ತೀನಿ? ಅದಕ್ಕಲ್ಲ ಬಾನು, ಇದುವರೆಗೂ ನನ್ನ ಗಂಡನ ಬಗ್ಗೆ ನನಗೆ ಎಳ್ಳಷ್ಟು ಅನುಮಾನ ಇರಲಿಲ್ಲ. ಈಗ ಮೊದಲನೇ ಸಲ ನನ್ನ ಮನಸ್ಸಿನಲ್ಲಿ ಒಂದು ಅನುಮಾನ ಬಂದಿದೆ. ಇದನ್ನ ಹೇಳ್ಕೊಂಡ್ರೆ ನನ್ನ ಗಂಡನಿಗೆ ನಾನೇ ಅವಮಾನ ಮಾಡ್ದಾಗತ್ತೆ. ಅದೇ ನನ್ನ ಮನಸ್ಸನ್ನು ಚುಚ್ತಾ ಇರೋದು. ಅದಕ್ಕೆ ಹೇಳೋಕ್ಕಾಗ್ತಿಲ್ಲ ಬಾನು. ಏನಕ್ಕ ಹೇಳ್ತಾ ಇದ್ದೀರಾ? ರಮೇಶ್ ಅಣ್ಣನ ಬಗ್ಗೆ ನಿಮ್ಮ ಮನ್ಸಲ್ಲಿ ಏನ್ ಅನುಮಾನ ಬಂದಿದೆ? ಸಂಜೆ ನಮ್ಮಮ್ಮನೂ ನಮ್ಮ ಅತ್ತಿಗೆನೂ ಇಲ್ಲಿಗೆ ಬಂದಾಗ ಏನ್ ಹೇಳಿದ್ರು ಗೊತ್ತಾ? ನಮ್ಮ ಅಣ್ಣನ ಮಗಳಿಗೆ ಹುಷಾರಿಲ್ಲ ಅಂತ ಬಾಬಾ ಹತ್ರ ಮಂತ್ರ ಹಾಕ್ಸಕ್ ಹೋಗಿದ್ರಂತೆ. ಬರೋ ದಾರಿಲಿ ನನ್ ಗಂಡ ನಂದಿನಿ ಕುತ್ತಿಗೆಗೆ ಚಿನ್ನ ಚೇನ್ ಹಾಕೋದನ್ನ ನೋಡಿದ್ರಂತೆ. ನಂದಿನಿ ಹತ್ರ ಇಸ್ಕೊಂಡ್ ದುಡ್ಡನ್ನ ವಾಪಸ್ ಕೊಟ್ಟು ಬನ್ನಿ ಅಂತ ನಾನೇ ಅವ್ರ ಹತ್ರ ಹೇಳಿ ಕಳ್ಸಿದ್ದೆ. ಆದ್ರೆ ಅವ್ರಿಗೆ ಚಿನ್ನದ ಚೇನ್ ಕೊಡಿಸ್ತೀನಿ ಅಂತ ನನ್ನ ಹತ್ರ ಹೇಳಿರ್ಲಿಲ್ಲ. ಈ ವಿಷಯನ ನಮ್ಮಮ್ಮನೂ ನಮ್ಮ ಅತ್ತಿಗೆನೂ ನನ್ನ ಹತ್ರ ಹೇಳಿದಾಗ ನನ್ನ ಗಂಡನ ಬಿಟ್ಕೊಡ್ಬಾರ್ದು ಅಂತ, ನನ್ನ ಗಂಡ ನನ್ನ ಹತ್ರ ಹೇಳ್ಬಿಟ್ಟೆ ಚೇನ್ ತಗೊಂಡೋಗಿ ಹಾಕಿದ್ದು ಅಂತ ನನ್ನ ಹತ್ರ ಸುಳ್ಳು ಹೇಳ್ದೆ. ಇದುವರೆಗೂ ಅವ್ರು ನನ್ನ ಹತ್ರ ಹೇಳ್ದೆ ಏನೂ ಮಾಡಿಲ್ಲ ಅಂತ ಅವ್ರಿಗೆ ನಂಬಿಕೆ ಬರೋ ರೀತಿ ಮಾತಾಡ್ದೆ. ತಿಳಿಯಾಗಿದ್ ನನ್ನ ಮನ್ಸಿಗೆ ನನ್ನ ಗಂಡ ಯಾಕೆ ಈ ರೀತಿ ಮಾಡಿದ್ರು ಅಂತ ಗೊಂದಲ ಆಗ್ತಿದೆ ಬಾನು. ಈಗ ನಂದಿನೀನು ಅವರು ಚಾಮರಾಜನಗರಕ್ಕೆ ಹೋಗ್ತಿದ್ದೀವಿ ಅಂತ ನನಗೆ ಫೋನ್ ಮಾಡಿ ಹೇಳಿದ್ರು. ಈಗಲೂ ಕೂಡ ಅವ್ರ ಚೇನ್ ವಿಷಯ ನನ್ನ ಹತ್ರ ಹೇಳಲೇ ಇಲ್ಲ. ಅದಕ್ಕೆ ನನ್ನ ಮನ್ಸಿಗೆ ತುಂಬಾ ನೋವಾಗ್ತಿದೆ. ಏನಕ್ಕ ಹೇಳ್ತಾ ಇದ್ದೀರಾ? ಅಣ್ಣ ನಂದಿನಿ ಇಬ್ರೇ ಅಷ್ಟು ದೂರ ಹೋಗಿದಾರಾ? ಹೌದು ಬಾನು, ಯಾವುದೋ ಕಾರ್ ತಗೊಂಡ್ ಬರಕ್ ಹೋಗ್ತಿದ್ದಾರೆ. ಏನಕ್ಕ ನೀವು ಇಷ್ಟೊಂದು ದಡ್ಡಿ ಆಗಿದ್ದೀರಾ? ಏನ್ ಹೇಳ್ತಿದ್ಯಾ ಬಾನು? ಮತ್ತಿನ್ನೇನಕ್ಕ, ರಾತ್ರಿ ಹೊತ್ತು ನಿಮ್ ಗಂಡನ್ನ ಇನ್ನೊಂದು ಹೆಣ್ಣಿನ ಜೊತೆ ಕಳ್ಸೋದು ಸರಿನಾ? ಆ ಕೆಲ್ಸನ ಬೇಡ, ಮನೆಗ್ ಬಂದ್ಬಿಡಿ ಅಂತ ನೀವ್ ಹೇಳ್ಬೇಕಿತ್ತು. ನಾನ್ ಯಾಕೆ ಬಾನು ಹಾಗೆ ಹೇಳ್ಬೇಕು? ಮತ್ತ್ಯಾಕಕ್ಕ ಮನ್ಸಿನ ತುಂಬಾ ಗೊಂದಲ ತುಂಬ್ಕೊಂಡಿದ್ದೀರಾ? ಚೈನ್ ಕೊಟ್ ವಿಷಯನ ಯಾಕೆ ನನ್ನ ಹತ್ರ ಹೇಳಿಲ್ಲ ಅನ್ನೋದು ಮಾತ್ರ ನನಗೆ ಗೊಂದಲ. ಅದು ಬಿಟ್ಟು
ನನ್ನ ಗಂಡ ನಂದಿನಿ ಜೊತೆ ಎಲ್ಲಿಗೆ ಹೋಗಿ ಬಂದ್ರು ನನ್ಗೆ ಯಾವ ಗೊಂದಲನೂ ಇರಲ್ಲ, ಅನುಮಾನನೂ ಇರಲ್ಲ. ಅಕ್ಕ, ನನ್ನ ಗಂಡ ಇನ್ನೊಂದು ಹೆಣ್ಣಿನ ಜೊತೆ ಫೋನಲ್ಲಿ ವ್ಯಾಪಾರದ ವಿಷಯ ಮಾತಾಡಿದ್ರನೆ ನಾನ್ ಸಹಿಸ್ಕೊಳ್ಳೋದಿಲ್ಲ. ನೀವ್ ನೋಡಿದ್ರೆ ನಿಮ್ ಗಂಡ ಇನ್ನೊಂದು ಹೆಣ್ಣಿನ ಜೊತೆ ರಾತ್ರಿ ಹೊತ್ತಲ್ಲಿ ಅಷ್ಟು ದೂರ ಕಾರಲ್ಲಿ ಇಬ್ರೇ ಹೋಗ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಈ ವಿಷಯನ ತುಂಬಾ ಸಾಧಾರಣವಾಗಿ ತಗೋತಾ ಇದ್ದೀರಾ. ಏನ್ ಬಾನು ಈ ರೀತಿ ಮಾತಾಡ್ತಿದ್ಯಾ? ನನ್ ಗಂಡನ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ. ಒಂದ್ ರಾತ್ರಿ ಅಲ್ಲ, ಎಷ್ಟೇ ರಾತ್ರಿ ಎಷ್ಟೇ ಹಗ್ಲಾದ್ರೂ ಸರಿ, ಅವ್ರು ಯಾರ ಜೊತೆ ಎಲ್ಲಿಗೆ ಹೋಗಿ ಬಂದ್ರು ಅವ್ರ ಶ್ರೀರಾಮಚಂದ್ರ ಅನ್ನೋ ನಂಬಿಕೆ ನನಗಿದೆ. ಯಾವ ಸಂದರ್ಭದಲ್ಲೂ ಅವ್ರ ಮೇಲೆ ನನಗೆ ಸಂದೇಹನೇ ಬರೋದಿಲ್ಲ. ಒಂದ್ ವೇಳೆ ಹಾಗೇನಾದ್ರೂ ನನಗೆ ಸಂದೇಹ ಬಂದ್ರೆ ಆ ಕ್ಷಣದಲ್ಲಿ ನಾನು ಹೆಣವಾಗೋಗ್ತೀನಿ. ನನ್ನ ಮನ್ಸಲ್ಲಿ ಕೊರಗ್ತಿರೋ ವಿಷಯ ಒಂದೇ, ಅವರು ನಂದಿನಿಗೆ ಚೇನ್ ಕೊಡ್ಸಿದ ವಿಷಯನ ಈಗ ಫೋನ್ ಮಾಡ್ದಾಗಾದ್ರೂ ಹೇಳ್ಬೋದಿತ್ತಲ್ವಾ ಅಂತ. ಏನಪ್ಪ ಈ ಪರೀಕ್ಷೆ? ಏನೇ ಒಳ್ಳೇದಾದ್ರೂ ಕೆಟ್ಟದಾದ್ರೂ ನನಗೆ ಮುನ್ಸೂಚನೆ ಕೊಡ್ತೀಯ. ಆದ್ರೆ ನನ್ನ ಮಗಳು ಅರ್ಚನನ್ ಬಗ್ಗೆ ಇವತ್ತು ನಾನೊಂದು ಕೆಟ್ಟ ಕನ್ಸು ಕಂಡೆ. ಯಾವ ಕಾರಣಕ್ಕೂ ಆ ರೀತಿ ನಡಿಬಾರ್ದು, ಅವಳಿಗಾಗಬಾರ್ದು. ಆ ನಂದಿನಿ ಬಗ್ಗೆ ಅರ್ಚನನ್ಗೆ ಹುಷಾರಾಗಿರು ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಆದ್ರೆ ಅವಳು ನನ್ನ ಮಾತೇ ಕೇಳ್ತಾ ಇಲ್ಲ. ಅಪ್ಪ, ಅವಳಿಗೆ ಯಾವ ರೀತಿನೂ ಕೆಡಕಾಗಬಾರ್ದು, ಕೆಟ್ಟದಾಗಬಾರ್ದು. ಅವಳ ಜೀವನದಲ್ಲಿ ನಗನಗ್ತಾ ಸುಖವಾಗಿ ಸಂತೋಷವಾಗಿರ್ಬೇಕು. ನನ್ನ ಮಗಳು ಅರ್ಚನಾ ಸಂತೋಷವಾಗಿರ್ಬೇಕು. ಬಾಪ ರಮೇಶ, ಗಾಡಿ ತಗೊಂಬಂದಾಯ್ತಾ?
ಹಾ ಸರ್, ತಗೊಂಬಂದು ಗ್ಯಾರೇಜಲ್ಲಿ ಇಟ್ಬಿಟ್ಟು ಈಗ ಬಂದ್ವಿ. ಸರಿ, ಗಾಡಿ ಕಂಡೀಷನ್ ಹೇಗಿದೆ? ತಕ್ಕ ಮಟ್ಟಿಗೆ ಪರವಾಗಿಲ್ಲ ಸರ್. ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆ. ಎಲ್ಲ ರೆಡಿ ಮಾಡಿ ಮಾರಿದ್ರೆ ಒಳ್ಳೆ ಬೆಲೆಗೆ ಸೇಲ್ ಆಗ್ಬೋದು ಸರ್. ಬರ್ತಾ ತುಂಬಾ ಟ್ರಾಫಿಕ್ ಸರ್, ಅದಕ್ಕೆ ಬರೋ ತಡ ಆಯ್ತು. ಆಮೇಲೆ ಇನ್ನೊಂದು ವಿಷಯ, ನಿಮ್ ಮಗಳು ನನಗಿಂತಲೂ ಚೆನ್ನಾಗಿ ಡ್ರೈವ್ ಮಾಡ್ತಾಳೆ. ಹೌದಾ? ಸಾಕ್ ಸುಮ್ನಿರು ರಮೇಶ, ಸುಮ್ನೆ ಕಿಂಡಲ್ ಮಾಡ್ಬೇಡ. ಸರಿ, ನೀನು ಬೇಗ ಹೋಗಿ ಸ್ನಾನ ಮಾಡ್ಕೊಂಬ, ನಾನೇ ನಿನ್ನ ಆಫೀಸರ್ಗೆ ಡ್ರಾಪ್ ಮಾಡ್ತೀನಿ. ಹೌದು, ನೀನಿವತ್ತು ಆಫೀಸ್ಗೆ ಹೋಗ್ಲೇಬೇಕಾ? ಅಲ್ಲ, ನಾನು ಯಾಕೆ ಹೇಗೆ ಕೇಳ್ತಾ ಇದ್ದೀನಿ ಅಂದ್ರೆ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಗಾಡಿ ಓಡಿಸ್ಕೊಂಡ್ ಬಂದಿದೀಯಾ? ಇವತ್ತೊಂದಿನ ರೆಸ್ಟ್ ತಗೊಂಡು ನಾಳೆ ಆಫೀಸ್ಗೆ ಹೋಗ್ಬೋದಲ್ವಾ? ಸರಿ ರಮೇಶ, ಹಾಗೆ ಮಾಡ್ತೀನಿ. ಇವತ್ತೊಂದಿನ ರಜಾ ಹಾಕಿ ರೆಸ್ಟ್ ತಗೊಂಡು ನಾಳೆಯಿಂದ ಆಫೀಸ್ಗೆ ಹೋಗ್ತೀನಿ. ಸರಿ, ನಾನು ಬರ್ತೀನಿ. ಆಯ್ತಪ್ಪ. ಹೊರಡು ರಮೇಶ, ಅರ್ಚನಾ ನಿನಗೋಸ್ಕರ ಕಾಯ್ತಿರ್ತಾಳೆ. ಹಾ, ನೀನು ಕೂಡ ಫಸ್ಟ್ ರೆಸ್ಟ್ ತಗೊಂಡು ಆಮೇಲೆ ಗ್ಯಾರೇಜ್ಗೆ ಹೋಗು. ಕೆಲಸ ಇದೆ ಅಂತ ಹಾಗೆ ಹೋಗ್ಬಿಟ್ಟು ಆರೋಗ್ಯ ಕೆಡ್ಸ್ಕೊಂಡ್ ಬಿಡ್ಬೇಡ. ಸರಿ, ಬರ್ತೀನಿ. ಸರಿಪ್ಪ. ಅಪ್ಪ, ಸದ್ಯ ನಾನೆಲ್ಲಿ ಆಫೀಸ್ಗೆ ಹೋಗ್ತಿಲ್ಲ ಅನ್ನೋ ವಿಷಯನ ರಮೇಶ್ಗೆ ಹೇಳ್ಬಿಡ್ಬೇಕಾಗಿತ್ತು ಅಂತ ಭಯ ಆಗೋಗಿತ್ತು ಅಪ್ಪ. ರಮೇಶೇ ರಜಾ ಹಾಕಿ ರೆಸ್ಟ್ ತಗೋ ಅಂತ ಹೇಳಿದ್ರಿಂದ ತಪ್ಪಿಸ್ಕೊಂಡೆ. ನಂದಿನಿ, ನಾನು ಹೊರಗಡೆ ಚಪ್ಪಲಿ ಹಾಕೋತಾ ಇರ್ಬೇಕಾದ್ರೆ ನೀನೇನ ಮಾತಾಡಿದೆಯಲ್ಲ, ಏನದು? ಏನಿಲ್ಲ ರಮೇಶ, ಅರ್ಚನಾ ಕಾಯ್ತಿರ್ತಾಳೆ, ನೀನ್ ಹೊರಡು. ಅದಿರ್ಲಿ ಬಿಡು. ನೀನೇನೋ ಆಫೀಸ್ಗೆ ಹೋಗೋಕ್ಕಾಗೋದಿಲ್ಲ, ಇನ್ಮೇಲಿಂದ ಆಫೀಸ್ಗೆ ಹೋಗೋದಿಲ್ಲ ಅಂತ ಏನೋ ಹೇಳ್ತಾ ಇದ್ದೆ. ಏನದು? ಆಫೀಸಲ್ಲಿ ಏನಾದ್ರು ತೊಂದ್ರೆನಾ? ರಮೇಶ, ಅದೇನಿಲ್ಲಪ್ಪ. ನೀನ್ ಆಫೀಸಿಗೆ ರಜಾ ಹಾಕಕ್ ಹೇಳ್ದಿಯಲ್ಲ ನಂದಿನಿಗೆ, ಅದ್ರ ಬಗ್ಗೆ ಮಾತಾಡ್ಕೋತಾ ಇದ್ವಿ. ಹಾ, ಇಲ್ಲ ಸರ್, ನೀವು ಯಾಕೋ ತಡವರಿಸ್ತಾ ಇದ್ದೀರಾ? ನೀವಿಬ್ರು ಸೇರ್ಕೊಂಡು ನನ್ನಿಂದ ಯಾವುದು ಸತ್ಯನ ಮುಚ್ಚಿಡ್ತಾ ಇದ್ದೀರಾ. ಅದೇನು ಅಂತ ಹೇಳಿ. ರಮೇಶ, ಅದು ನಾನು ಕೇಳ್ತಾ ಇದ್ದೀನಲ್ಲ, ದಯವಿಟ್ಟು ನಿಜ ಏನು ಅಂತ ಹೇಳಿ ಸರ್. ಅದು ನಂದಿನಿ ಆಫೀಸಲ್ಲಿ ಏನಾದರೂ ಸಮಸ್ಯೆನಾ? ನಂದಿನಿ, ನೆನ್ನೆ ಕೂಡ ನಾನೇ ನಿನ್ನನ್ನು ಡ್ರಾಪ್ ಮಾಡಿಬಿಟ್ಟು ಹೋದ್ನಲ್ಲ, ಯಾಕೆ, ಏನಾಯ್ತು ಹೇಳು? ಹೋ, ಹಾಗಾದ್ರೆ ನೀವು ನನ್ನ ಹತ್ರ ಏನು ಹೇಳೋದಿಲ್ಲ. ಯಾಕೆಂದ್ರೆ ನೀವಿಬ್ರು ನನ್ನನ್ನ ಬೇರೆಯವನು ಅಂತ ಅಂದ್ಕೊಂಡಿದ್ದೀರಾ ಅನ್ಸುತ್ತೆ. ನಿಮಗೇನೇ ಕಷ್ಟ ಬಂದ್ರೂ ನೀವು ನನ್ನ ಹತ್ರ ಹೇಳೋದಿಲ್ಲ, ಹೌದ್ ತಾನೆ? ನಂದಿನಿ, ನೀನು ಕೂಡ ಹೇಳೋದಿಲ್ವಾ? ಅಲ್ಲ, ನನಗೇನಾದ್ರೂ ತೊಂದರೆ ಆದಾಗ ನೀನು ಬಂದು ನನಗೆ ಸಹಾಯ ಮಾಡ್ತೀಯ, ಆದ್ರೆ ನಿನಗೇನಾದ್ರೂ ತೊಂದರೆ ಆದಾಗ ನಾನು ಅದನ್ನ ಏನು ಅಂತ ಕೂಡ ತಿಳ್ಕೊಬಾರ್ದಾ? ನಾನು ನಿಮ್ಗೆ ಅಷ್ಟು ದೂರದವನಾಗ ಹೋಗ್ಬಿಟ್ನಾ? ರಮೇಶ, ನಾನ್ ನಿನ್ ಬಗ್ಗೆ ಹಾಗೆಲ್ಲ ಅನ್ಕೊಳ್ಳಿಲ್ಲ. ಆದ್ರೆ ನನ್ ಕಷ್ಟನೆಲ್ಲ ಹೇಳಿ ನಿನ್ ಮನಸ್ಸನ್ನ ನೋಯಿಸ್ಬಾರ್ದು ಅನ್ಕೊಂಡೆ, ಅದಕ್ಕೆ ಹೇಳಿಲ್ಲ. ನೀನ್ ನನ್ನ ಹತ್ರ ಏನು ಹೇಳದೆ ಇರೋದಕ್ಕೆ ನನ್ನ ಮನಸ್ಸಿಗೆ ನೋವಾಗ್ತಾ ಇರೋದು. ಏನೇ ಇದ್ರು ದಯವಿಟ್ಟು ಹೇಳು ನಂದಿನಿ. ಈ ಜಗತ್ತಲ್ಲಿ ಎಲ್ಲಾ ಕಡೆನೂ ಕೆಲವು ಗಂಡಸರಿಂದ ಹೆಣ್ಮಕ್ಳಿಗೆ ತೊಂದರೆ ಇದ್ದೇ ಇದೆ. ಏನೇ ಸ್ನೇಹದಿಂದ ಇದ್ರೂ ಕೂಡ ಅವ್ರ ಮನಸ್ಸಲ್ಲಿ ಬೇರೆ ಏನೋ ಇರುತ್ತೆ. ಹೆಣ್ಣನ್ನ ಭೋಗದ ವಸ್ತು ಅನ್ಕೊಂಡಿರ್ತಾರೆ. ನಂದಿನಿ, ನೀನೇನು ಹೇಳ್ತಾ ಇದೀಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿನ್ನ ಆಫೀಸಲ್ಲಿ ಯಾರಾದ್ರೂ ನಿನಗೆ ತೊಂದರೆ ಕೊಡ್ತಾ ಇದ್ದಾರಾ? ಹೌದು. ಯಾರು? ಆ ಮ್ಯಾನೇಜರ್. ಹೌದಾ? ಮತ್ತೆ ಅವ್ರು ನೋಡುವಾಗ ಒಳ್ಳೆಯವ್ರ ತರ ಕಾಣ್ತಾ ಇದ್ರಲ್ಲ? ಅದೆಲ್ಲ ಬರೀ ನಾಟಕ ರಮೇಶ. ನನ್ನ ಕೆಲಸದಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ತಪ್ಕೊಂಡು ಹಿಡಿದು ಏನೇನೋ ಮಾತಾಡ್ತಿದ್ದ. ಅವನು ನನ್ನಿಂದ ಬೇರೆ ಏನನ್ನೋ ಬಯಸಿ ಆ ರೀತಿ ನಡ್ಕೊಳ್ತಿದ್ದ. ನೆನ್ನೆ ನೀನು ಡ್ರಾಪ್ ಮಾಡಿಬಿಟ್ಟು ಹೋದ್ಯಲ್ಲ, ಆಮೇಲೇನೋ ಮುಖ್ಯವಾದ ಕೆಲಸ ಇದೆ ಅಂತ ನನ್ನನ್ನು ತನ್ನ ಚೇಂಬರಿಗೆ ಕರೆದ. ಈಗ ನಿನ್ನ ಡ್ರಾಪ್ ಮಾಡಿ ಹೋದವನ ಜೊತೆ ಸುತ್ತಾಡ್ತಿರ್ತೀಯಲ್ಲ, ಅದೇ ರೀತಿ ನನ್ನ ಜೊತೆ ಕೋಆಪರೇಟ್ ಮಾಡು. ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ನಿನಗೇನು ಬೇಕೋ ಎಲ್ಲ ಅನುಕೂಲ ಮಾಡಿಕೊಡ್ತೀನಿ ಅಂತ ತಪ್ಪಾಗಿ ಮಾತಾಡ್ದ. ನಿನ್ನ ಗಂಡನ್ ಬಿಟ್ಟು ಒಂಟಿ ಆಗಿದೆಯಲ್ಲ, ಒಂದು ಹೆಣ್ಣು
ಗಂಡ ಇಲ್ದೆ ಒಂಟಿಯಾಗಿ ಬಾಳೋದು ತುಂಬಾ ಕಷ್ಟ ಅಂತ ಹೇಳಿ ನನ್ ಕೈ ಹಿಡ್ಕೊಂಡು ರಮೇಶ, ನಾನು ಮೊದಲಿನ ಸ್ಥಿತಿಲಿದ್ದಿದ್ರೆ ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬರ್ತಿತ್ತ? ನಾನೀಗ ಈ ಸ್ಥಿತಿಲಿ ಇರೋದ್ರಿಂದ ನನ್ನ ಮಗಳಿಗೆ ಎಂಥ ಪರಿಸ್ಥಿತಿ ಬಂದಿದೆ ನೋಡು. ಎಲ್ಲ ಕಡೆನೂ ಇಂಥ ಕೆಲವರು ಗಂಡಸರಿರ್ತಾರೆ. ನಾವು ಹೆಣ್ಣು ಹೆತ್ತವರು ನಮ್ಮ ಹೆಣ್ಮಕ್ಳನ್ನ ಹೊರಗಡೆ ಕೆಲ್ಸಕ್ಕೆ ಕಳ್ಸೋಕೆ ಭಯ ಆಗ್ತಿದೆ ಕಣಪ್ಪ. ಅಂತವ್ರನ್ನ ಸುಮ್ಮನೆ ಬಿಡಬಾರ್ದು ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ತಳ್ಳಬೇಕು. ನಂದಿನಿ, ನೀನ್ ಬಾ ಹೋಗೋಣ. ಬೇಡ ರಮೇಶ, ಪೊಲೀಸ್ನವ್ರ ಹತ್ರ ಹೋಗೋದ್ರಿಂದ ಸುಮ್ಮನೆ ಪೇಪರಲ್ಲಿ ಟಿವಿಯಲ್ಲಿ ನನ್ನ ಹೆಸರು ಬರುತ್ತೆ, ಅನಾವಶ್ಯಕವಾಗಿ ನನ್ನ ಹೆಸರು ಕೆಡುತ್ತೆ. ನಂದಿನಿ, ನಿನ್ನಂತ ಹೆಣ್ಮಕ್ಳು ಹೀಗೆ ಭಯ ಪಡೋದ್ರಿಂದಾನೆ ಅವರುಗಳು ಅವ್ರಿಗೆ ಇಷ್ಟ ಬಂದ ಹಾಗೆ ನಡ್ಕೋತಾ ಇರೋದು. ತೊಂದರೆ ಮೇಲೆ ತೊಂದರೆ ಬರ್ತಿರೋದ್ರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ರಮೇಶ. ಅದಕ್ಕೆ ಸ್ವಲ್ಪ ದಿನ ಎಲ್ಲೂ ಕೆಲಸ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಏನ್ ನಂದಿನಿ ನೀನು? ನೋಡು, ನಿನ್ನಂತ ಬುದ್ಧಿವಂತರು ಕೆಲಸ ಮಾಡದೆ ಮನೇಲಿ ಕೂತ್ಕೊಳ್ಳೋದ? ಈಗೇನು, ನೀನು ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ತಾನೇ ನಿನಗೆ ತೊಂದರೆ. ನೀನು ನಮ್ ಗ್ಯಾರೇಜಲ್ಲೇ ಕೆಲ್ಸಕ್ಕೆ ಬಾ. ಏನ್ ಹೇಳ್ತಿದೀಯ ರಮೇಶ? ಹೌದು ನಂದಿನಿ, ನಿನಗೆ ಗೊತ್ತಲ್ಲ, ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೆ ನನಗೆ ನಿನ್ನ ಸಹಾಯ ಬೇಕು. ಯಾಕೆಂದ್ರೆ ನಾನು ಅಷ್ಟೊಂದು ಓದ್ಲಿಲ್ಲ, ಅರ್ಚನಾ ಕೂಡ ಅಷ್ಟೊಂದು ವಿದ್ಯಾವಂತೆ ಅಲ್ಲ. ಬರೀ ದುಡಿಮೆ ಮಾಡಿದ್ರೆ ಮುಂದಕ್ಕೆ ಬರೋಕ್ ಸಾಧ್ಯ ಇಲ್ಲ ನಂದಿನಿ. ಸರಿಯಾಗಿ ನಿರ್ವಹಣೆ ಮಾಡೋರೊಬ್ರು ಬೇಕು. ಆಗ್ಲೇ ನಾವು ದುಡಿದು ಸಂಪಾದನೆ ಮಾಡಿ ಮುಂದಕ್ಕೆ ಬರೋಕ್ಕಾಗೋದು. ಅಲ್ಲ, ಈಗ ನೀನು ಹೊರಗಡೆ ಇದ್ಕೊಂಡು ನನಗೆ ಐಡಿಯಾ ಕೊಡ್ತಾ ಇದೆಯಲ್ಲ, ಅದನ್ನ ನಮ್ಮ ಗ್ಯಾರೇಜಲ್ಲಿ ಕೆಲಸ ಮಾಡ್ಕೊಂಡೇ ಮಾಡು. ನಂದಿನಿ, ರಮೇಶ್ ಹೇಳ್ತಿರೋದು ಸರಿಯಾಗಿದೆಯಮ್ಮ. ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋರ ಹತ್ರ ಕೆಲಸ ಮಾಡೋದಕ್ಕಿಂತ ರಮೇಶನ್ ಗ್ಯಾರೇಜಲ್ಲಿ ಕೆಲಸ ಮಾಡೋದು ನನಗೆ ಸರಿ ಅನಿಸ್ತಿದೆಯಮ್ಮ. ನನಗೇನು ಅಭ್ಯಂತರ ಇಲ್ಲ ಅಪ್ಪ, ಆದ್ರೆ ಅರ್ಚನಾ ತಪ್ಪು ತಿಳ್ಕೊಳ್ತಾಳೆ. ನಂದಿನಿ, ಅರ್ಚನಾ ಖಂಡಿತ ತಪ್ಪು ತಿಳ್ಕೊಳ್ಳೋದಿಲ್ಲ. ನಿನ್ ಬಗ್ಗೆ ನನಗೆಷ್ಟು ಪ್ರೀತಿ ಗೌರವ ಇದೆಯೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಗೌರವ ಅರ್ಚನಾಗೆ ನಿನ್ ಮೇಲಿದೆ. ಇನ್ನು ಹೇಳ್ಬೇಕು ಅಂದ್ರೆ ಈ ವಿಷಯ ಕೇಳಿದ್ರೆ ಅರ್ಚನಾ ಇನ್ನೂ ಖುಷಿ ಪಡ್ತಾಳೆ. ನೋಡು, ನಾನು ಅರ್ಚನಾ ಹತ್ರ ಕೇಳದೆ ಈ ನಿರ್ಧಾರ ತಗೊಂಡಿದ್ದೀನಿ. ಆದ್ರೂ ಪರವಾಗಿಲ್ಲ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಗ್ಯಾರೇಜ್ ಹತ್ರ ಬಾ. ಸರಿ ರಮೇಶ. ಇನ್ಮೇಲಿಂದ ದುಡಿದು ಸಂಪಾದನೆ ಮಾಡೋದಷ್ಟೇ ನನ್ನ ಕೆಲಸ. ಅದನ್ನ ಉಳಿಸಿ ಬೆಳೆಸೋದು ನಿನ್ ಜವಾಬ್ದಾರಿ. ಸರಿನಾ? ಬರ್ತೀನಿ ಸರ್. ಆಗ್ಲಪ್ಪ.